ಸ್ನೇಹಿತರೆ ನಮಸ್ಕಾರ. ಒಂದು ಧ್ವನಿ ಸಾವಿರ ಭಾವನೆಗಳು. ಅದು ಮಗುವಿನ ಧ್ವನಿ, ಯುವತಿಯ ಧ್ವನಿ, ಹಾಗೆ ವೃದ್ಧೆಯ ಧ್ವನಿಯಲ್ಲಿ ಕೂಡ ಲಕ್ಷಾಂತರ ಹೃದಯಗಳನ್ನು ಸ್ಪರ್ಶಿಸಿದ ಗಾನಕೋಗಿಲೆ ಎಸ್ ಜಾನಕಿ. ಎಸ್ ಜಾನಕಿ ಅವರ ಜೀವನದಲ್ಲಿ ನಡೆದ ನೋವುಗಳು, ಸಾಧನೆಗಳು ಬಹುತೇಕ ಜನರಿಗೆ ತಿಳಿದಿಲ್ಲ. ಹಾಗಾದರೆ ಆ ತಿಳಿಯದ ಸಂಗತಿಗಳು ಯಾವುವು? ಎಸ್ ಜಾನಕಿಯವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆ ಪ್ರದೇಶದಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಅವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಆಶ್ಚರ್ಯದ ಸಂಗತಿ ಎಂದರೆ ಅವರು ಶಾಸ್ತ್ರೀಯ ಸಂಗೀತದಲ್ಲಿ ದೀರ್ಘಕಾಲದ ಔಪಚಾರಿಕ ತರಬೇತಿಯನ್ನು ಪಡೆದಿರಲಿಲ್ಲ. ಮೂಲಭೂತ ಸಂಗೀತವನ್ನು ನಾದಸ್ವರ ಕಲಾವಿದರಿಂದ ಕಲಿತಾರೆ. ಅವರ ಮಾವನವರ ಸಲಹೆಯಂತೆ ಮದ್ರಾಸಿಗೆ ತೆರಳುತ್ತಾರೆ. ಸಂಗೀತ ನಿರ್ದೇಶಕ ಆರ್ ಸುದರ್ಶನಂ ಅವರ ಮಾರ್ಗದರ್ಶನದಲ್ಲಿ ಅವಕಾಶವನ್ನು ಪಡೆದುಕೊಳ್ತಾರೆ. 1957ರಲ್ಲಿ ಮೊದಲ ಪ್ಲೇಬ್ಯಾಕ್ ಹಾಡನ್ನು ಕೂಡ ಹಾಡ್ತಾರೆ. ಅಲ್ಲಿಂದ ಆರಂಭವಾದ ಅವರ ಪಯಣ ಸುಮಾರು 6 ದಶಕಗಳ ಕಾಲ ಮುಂದುವರಿಯುತ್ತೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ವಿವಿಧ ಭಾಷೆಗಳಲ್ಲಿ ಹಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಮಾತ್ರವಲ್ಲದೆ ಸಂಸ್ಕೃತ, ತುಳು, ಉರ್ದು, ಪಂಜಾಬಿ, ಒಡಿಯಾ, ಬೆಂಗಾಳಿ, ಕೊಂಕಣಿ, ಇಂಗ್ಲಿಷ್, ಜಪಾನೀಸ್, ಜರ್ಮನ್, ಸಿಂಹಳ ಭಾಷೆ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ. ಒಂದೇ ಹಾಡಿನಲ್ಲಿ ಮಗುವಿನ ಧ್ವನಿ, ಯುವತಿಯ ಧ್ವನಿ, ವೃದ್ಧಿಯ ಧ್ವನಿ ಎಲ್ಲವನ್ನೂ ಭಾವಪೂರ್ಣವಾಗಿ ನೀಡುವ ಅಪರೂಪದ ಸಾಮರ್ಥ್ಯವುಳ್ಳಂಥವರು ಎಸ್ ಜಾನಕಿಯವರು. 2013ರಲ್ಲಿ ನೀಡಲಾದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರು ವಿನಯದಿಂದ ಸ್ವೀಕರಿಸಲೇ ಇಲ್ಲ ಅಂತ ಬಹಳ ಚರ್ಚೆಗೆ ಕಾರಣವಾಗಿತ್ತು. 2016ರಲ್ಲಿ ಬಿಡುಗಡೆಯಾದ ಮಲಯಾಳಂ ಚಿತ್ರದ ಒಂದು ಜೋಗುಳ ಹಾಡು ಅವರ ಕೊನೆಯ ಪ್ಲೇಬ್ಯಾಕ್ ಗಾಯನ ಅಂತ ಪರಿಗಣಿಸಲಾಗುತ್ತೆ. ಕನ್ನಡದಲ್ಲಿ ಸಾವಿರಾರು ಅಮರ ಗೀತೆಗಳನ್ನು ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಶಂಕರನಾಗ್ ಹೀಗೆ ಅನೇಕ ಕಲಾವಿದರ ಚಿತ್ರಗಳಿಗೆ ತಮ್ಮದೇ ವಿಶಿಷ್ಟವಾದ ಧ್ವನಿಯಿಂದ ಆ ಗಾಯಕರಿಗೆ ಜೀವವನ್ನು ತುಂಬಿದ್ದಾರೆ. ಕನ್ನಡದ ಭಕ್ತಿ ಗೀತೆಗಳಿಗೂ ಅವರ ಧ್ವನಿ ವಿಶೇಷ ಮೆರುಗನ್ನು ನೀಡಿತ್ತು. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 30ಕ್ಕೂ ಹೆಚ್ಚು ರಾಜ್ಯ ಸರ್ಕಾರ ಪ್ರಶಸ್ತಿಗಳು, ಅನೇಕ ಜೀವಮಾನ ಸಾಧನೆಗಳ ಪ್ರಶಸ್ತಿಗಳು, ಗಾನಕೋಗಿಲೆ, ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಎಂಬ ಬಿರುದುಗಳು ಅವ್ರನ್ನ ಅಪ್ಪಿಕೊಂಡು ಬಿಟ್ಟಿದ್ದು. ಅವರ ಏಕೈಕ ಪುತ್ರನಾದ ಮುರಳೀಕೃಷ್ಣ ಅವರು 2026ರ ಜನವರಿಯಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ಆ ದುಃಖದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಇಂದು ಜಾನಕಿ ಅಮ್ಮನವರು ನಮ್ಮನ್ನೆಲ್ಲ ಅಗಲಿ ಅಭಿಮಾನಿಗಳನ್ನು ಮತ್ತಷ್ಟು ಕಂಬನಿ ಮಿಡಿಯುವಂತೆ ಮಾಡಿದ್ದಾರೆ. 2026ರ ಜುಲೈ 11ರಂದು ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನದೊಂದಿಗೆ ಭಾರತೀಯ ಸಂಗೀತ ಲೋಕ ಒಂದು ಅಮೂಲ್ಯ ಧ್ವನಿಯನ್ನು ಕಳೆದುಕೊಂಡು ಅನರ್ಥವಾಗಿ ಬಿಟ್ಟಿದೆ. ಒಬ್ಬ ಗಾಯಕಿ ಎಂದಿಗೂ ಸಾಯುವುದಿಲ್ಲ. ಅವರ ಧ್ವನಿ ಜೀವಂತವಾಗಿರುವವರೆಗೂ ಅವರು ನಮ್ಮೊಂದಿಗೆ ಇದ್ದೇ ಇರುತ್ತಾರೆ. ಎಸ್ ಜಾನಕಿ ಅಮ್ಮನವರ ಹಾಡಿದ ಸಾವಿರಾರು ಗೀತೆಗಳು ಮುಂದಿನ ಪೀಳಿಗೆಗಳಿಗೂ ಪ್ರೇರಣೆಯಾಗುತ್ತವೆ. ಗಾನಕೋಗಿಲೆಗೆ ನಮ್ಮ ಭಾವಪೂರ್ಣ ನಮನಗಳು.